ಲೋಕಸಭೆಯಲ್ಲಿ ಸ್ಮೋಕ್ ಬಾಂಬ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗದ್ದಲ ಕೋಲಾಹಲ ಎದ್ದಿದೆ. ಭದ್ರತಾ ವೈಫಲ್ಯ ಕುರಿತು ಕೋಲಾಹಲ ಎದ್ದಿರುವಂತದ್ದು. ಇನ್ನ ಗದ್ದಲ ಸೃಷ್ಟಿಸಿದಂತಹ 5 ಸಂಸದರನ್ನ ಈಗ ಸಸ್ಪೆಂಡ್ ಮಾಡಲಾಗಿದೆ. ಲೋಕಸಭೆಯಲ್ಲಿ ಸ್ಮೋಕ್ ಬಾಂಬ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭದ್ರತಾ ವೈಫಲ್ಯ ಕುರಿತು ಕೋಲಾಹಲ ಗದ್ದಲ ಎದ್ದಿದೆ. ಈ ಒಂದು ಗದ್ದಲ ಸೃಷ್ಟಿಸಿದಂತಹ 5 ಸಂಸದರನ್ನ ಈಗ ಸಸ್ಪೆಂಡ್ ಮಾಡಲಾಗಿರುವಂತದ್ದು. ಕಾಂಗ್ರೆಸ್ ಸದಸ್ಯರಾದಂತಹ ಜ್ಯೋತಿಮಣಿ, ಕುರಿಯಾಕೋಸ್, ಹಿಬಿ ಹಿಡನ್ ಸೇರಿದಂತೆ 5ರನ್ನ ಅಮಾನತು ಮಾಡಲಾಗಿದೆ. ಸ್ಪೀಕರ್ ಆದೇಶಕ್ಕೆ ಕಾಂಗ್ರೆಸ್ ಕೆಂಡಾಮಂಡಲ ಆಗಿರುವಂತದ್ದು. Sardar C. Surendra Singh carried the explosive and a dagger hidden on his person to the visitors gallery. On 9th and 10th January 1999, consequently on 2 days, Sri Badri Prasad and Sri Pushpendra Chavan respectively, Sri Satyajit Singh, son of Sardar C. Surendra Singh, carried the explosive and a dagger hidden on his person to the visitors gallery. ಇನ್ನು ಮನೋರಂಜನ್ ಮನೆಗೆ ಇಂಟೆಲಿಜೆನ್ಸ್ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ರಾಜ್ಯ ಹಾಗೂ ಕೇಂದ್ರ ಗುಪ್ತಚರ ಪೊಲೀಸರು ಭೇಟಿಯನ್ನ ಕೊಟ್ಟಿದ್ದಾರೆ. ಮೈಸೂರಿನ ಮನೋರಂಜನ್ ಮನೆಗೆ ಈಗಾಗಲೇ ಗುಪ್ತಚರ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ರಾಜ್ಯ ಹಾಗೂ ಕೇಂದ್ರ ಗುಪ್ತಚರ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ. ಮೈಸೂರಿನ ವಿಜಯನಗರದ ಮನೆಯಲ್ಲಿ ಪರಿಶೀಲನೆಯನ್ನ ಮಾಡಿದ್ದಾರೆ ಅಧಿಕಾರಿಗಳು. ಮನೋರಂಜನ್ ಕುಟುಂಬಸ್ಥರ ವಿಚಾರಣೆ ಕೂಡ ಮಾಡಲಾಗಿರುವಂಥದ್ದು. ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಮನೆಯಲ್ಲಿ ತಪಾಸಣೆಯನ್ನ ಮಾಡಲಾಗಿದೆ, ವಿಚಾರಣೆಯನ್ನ ಮಾಡಲಾಗಿದೆ. ಮನೋರಂಜನ್ ರೂಮ್ನಲ್ಲಿ ಇಂಚಿಂಚು ಪರಿಶೀಲನೆಯನ್ನ ಮಾಡಿದ್ದಾರೆ ಇಂಟೆಲಿಜೆನ್ಸ್ ಅಧಿಕಾರಿಗಳು. ಕೇಂದ್ರ ಗುಪ್ತಚರ ಇಲಾಖೆ ಮೈಸೂರು ವಿಭಾಗದ ಉಪನಿರ್ದೇಶಕ ಪ್ರವೀಣ್ ನೇತೃತ್ವದಲ್ಲಿ ಮಾಹಿತಿಯನ್ನ ಸಂಗ್ರಹ ಮಾಡಲಾಗಿರುವಂಥದ್ದು. ಕೇಂದ್ರ ಹಾಗೂ ರಾಜ್ಯ ಗುಪ್ತಚರ ಇಲಾಖೆ ಅಧಿಕಾರಿಗಳು ಮೈಸೂರಿನ ಮನೋರಂಜನ್ ಮನೆಗೆ ತೆರಳಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಇನ್ನ ಎಸ್ಪೆಷಲಿ ಇಲ್ಲಿ ಮನೋರಂಜನ್ ರೂಮನ್ನ ಕೂಡ ಇಂಚಿಂಚು ಪರಿಶೀಲನೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಕುಟುಂಬಸ್ಥರಿಂದ ಒಂದಿಷ್ಟು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಮನೋರಂಜನ್ ಮನೆಗೆ 2 ಬಾರಿ ಬಂದಿದ್ದಂತಹ ಸಾಗರ್ ಶರ್ಮಾ, ಮನೆಯಲ್ಲಿ ಊಟ ಮಾಡಿಕೊಂಡು ಹೋಗಿದ್ದಂತಹ ಸಾಗರ್ ಶರ್ಮಾ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಈಗ ಮನೋರಂಜನ್ ಮನೆಗೆ ಸಾಗರ್ ಶರ್ಮಾ ಇದಾನಲ್ಲ, ಆತ ಬಂದಿದ್ದ, ಮನೆಯಲ್ಲಿ ಊಟ ಮಾಡ್ಕೊಂಡು ಹೋಗಿದ್ದ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಪೊಲೀಸರಿಗೆ ಮನೋರಂಜನ್ ಮಾಹಿತಿಯನ್ನ ಕೊಟ್ಟಿದ್ದಾನೆ. ಮನೋರಂಜನ್ ಕುಟುಂಬಸ್ಥರು ಮಾಹಿತಿಯನ್ನ ಕೊಟ್ಟಿರುವಂಥದ್ದು. ಈ ವಿಚಾರ ಯಾವಾಗ ಇಂಟೆಲಿಜೆನ್ಸ್ ಅಧಿಕಾರಿಗಳು ಹೋಗಿ ಪರಿಶೀಲನೆ ಮಾಡ್ತಾರೆ, ಕುಟುಂಬಸ್ಥರನ್ನ ಒಂದಿಷ್ಟು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಈ ಒಂದು ಸತ್ಯಾಂಶಗಳು ಬಯಲಾಗಿರುವಂಥದ್ದು. ಕುಟುಂಬಸ್ಥರ ಬಳಿ ಮನೋರಂಜನ್ ಹೆಚ್ಚು ಮಾತನಾಡ್ತಾ ಇರಲಿಲ್ಲ, ಹೆಚ್ಚು ಪುಸ್ತಕಗಳನ್ನ ಓದ್ತಾ ಇದ್ದ, ಇನ್ನ ಹೆಚ್ಚು ಮಾತನಾಡ್ತಾ ಇರಲಿಲ್ಲ ಅನ್ನುವಂಥ ಮಾಹಿತಿ ಸಿಕ್ಕಿರುವಂಥದ್ದು. ಗುಪ್ತಚರ ಇಲಾಖೆ ಅಧಿಕಾರಿಗಳಿಗೆ ಪೋಷಕರಿಂದ ಈ ಎಲ್ಲ ಮಾಹಿತಿಗಳು ಬಂದಿರುವಂಥದ್ದು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.